ರತ್ನಾಕರಾತ್ ದೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ರಾಷ್ಟ್ರದೇವೋಭವ ಅನ್ನುವಂತಹ ಈ ಒಂದು ನಿತ್ಯ ನೂತನವಾಗಿರುವಂತಹ ಹೊಸ ಹೊಸ ವಿಷಯಗಳನ್ನು ರಾಷ್ಟ್ರದ ಬಗ್ಗೆ, ದೇಶದ ಬಗ್ಗೆ ಹೇಳುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಭಾರತ ಅಂದಾಗ ಇದರ ಬಗ್ಗೆ ಎಷ್ಟು ಮಾತನಾಡಿದರೂ ಮುಗಿಯದೇ ಇರುವಂತಹ ಒಂದು ವಿಷಯ ಅಂತ ಅನಿಸುತ್ತೆ. ಯಾಕೆ? ಅದರ ಸ್ವರೂಪವೇ ಆಗಿದೆ. ಇದೊಂದು ವಿಶ್ವವನ್ನೇ ನಾವು ಅರ್ಥ ಮಾಡಿಕೊಳ್ಳುವುದು ಒಂದೇ, ಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ಒಂದೇ. ಈ ಭಾರತ ಅಂದರೆ ಏನು? ಹಾಗಾದರೆ ಭಾರತ ಅಂತಂದರೆ ನಮ್ಮಲ್ಲಿ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ, ಹಿಮಾಲಯಂ ಸಮಾರಾಭ್ಯ ಯಾವದ್ ಹಿಂದೂ ಸರೋವರಂ ತಂದೇಶಂ ಭಾರತಂ ನಾಮ ಭಾರತೀ ಯತ್ರ ಸಂತತಿ ಅಂತ ಒಂದು ಶ್ಲೋಕ ಬರ್ತದೆ. ಇದರಲ್ಲಿ ಭಾರತ ಅಂದರೆ ಏನು ಅನ್ನುವುದರ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಚಿತ್ರಣವನ್ನು ಕೊಡ್ತಾರೆ. ಯಾವುದಕ್ಕೆ ಭಾರತ ಅಂತ ಹೇಳಿದ್ವಿ? ಯಾವ ಭೂಪ್ರದೇಶಕ್ಕೆ ಭಾರತ ಅಂತ ಹೇಳಿದ್ವಿ? ಹಿಮಾಲಯದಿಂದ ಪ್ರಾರಂಭವಾಗಿ ಹಿಮಾಲಯಂ ಸಮಾರಾಭ್ಯ ಯಾವದ್ದಿಂದು ಸರೋವರಂ, ಎಲ್ಲಿಯ ತನಕ ಹಿಂದೂ ಮಹಾಸಾಗರವಿದೆಯೋ, ಹಿಮಾಲಯದಿಂದ ಪ್ರಾರಂಭವಾಗಿ ಹಿಂದೂ ಮಹಾಸಾಗರದ ತನಕ ಇರತಕ್ಕಂಥ, ಅದರ ಮಧ್ಯದಲ್ಲಿ ಇರತಕ್ಕಂಥ ಯಾವ ಭೂಪ್ರದೇಶವಿದೆ ಆ ಭೂಪ್ರದೇಶವನ್ನು ನಾವು ಏನು ಕರೆದ್ವಿ? ಭಾರತ ಅಂತ ಕರೆದ್ವಿ. ಇಷ್ಟೇ ಅಲ್ಲ, ಭಾರತೀ ಯತ್ರ ಸಂತತಿ, ಎಲ್ಲಿ ಭಾರತೀಯರು ಹುಟ್ಟಿರ್ತಾರೋ, ಯಾವ ದೇಶದ ಸಂತತಿಯನ್ನ ಭಾರತೀಯರು ಅಂತ ಕರೀತಾರೋ ಆ ಒಂದು ಭೂಪ್ರದೇಶವನ್ನ ಭಾರತ ಅಂತ ಕರೆದ್ವಿ ಅಂತ ಹೇಳಿದ್ರು. ನೋಡಿ, ಭಾರತ ಅನ್ನುವಂಥದ್ದು ಭೌಗೋಳಿಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಎಲ್ಲಿ ನಾವು ಉತ್ತರದಲ್ಲಿ ಹಿಮಾಲಯದಿಂದ ಹಿಡಿದು ನಾವು ದಕ್ಷಿಣದಲ್ಲಿ ಈ ಹಿಂದೂ ಮಹಾಸಾಗರದ ತನಕ ಇರತಕ್ಕಂತಹ ಭೂಪ್ರದೇಶ, ಆ ಭೂಪ್ರದೇಶದಲ್ಲಿ ಭಾರತೀಯರು ಅನ್ನುವಂತಹ ಒಂದು ಜನಾಂಗ ಅಲ್ಲಿ ವಾಸ ಮಾಡುತ್ತೆ. ಆ ವಾಸ ಮಾಡುವಂತಹ ಆ ಪ್ರದೇಶವನ್ನು ನಾವು ಏನು ಕರೆದ್ವಿ? ಭಾರತ ಅಂತ ಕರೆದ್ವಿ. ಎಷ್ಟು ಅದ್ಭುತವಾಗಿರತಕ್ಕಂತಹ ಒಂದು ಪರಿಕಲ್ಪನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಅರ್ಥ ಮಾಡಿಕೊಳ್ಳುವಂತಹ ವಿಷಯ, ಇನ್ನೊಂದು ಅದ್ಭುತವಾದಂಥ ವಿಷಯ, ಜಗತ್ತಿನ ಯಾವ ದೇಶದ ಹೆಸರನ್ನ ಬೇಕಾದರೂ ನೀವು ತೆಗೆದುಕೊಳ್ಳಿ, ಜಗತ್ತಿನಲ್ಲಿ ಸುಮಾರು ಇಲ್ಲಿಯ ತನಕ ಒಂದು 200 ದೇಶಗಳಿದ್ದಾವೆ. ಸುಮಾರು 195 ರಿಂದ 200 ದೇಶಗಳಿದ್ದಾವೆ. ಆ ದೇಶಗಳ ಎಲ್ಲ ಹೆಸರುಗಳನ್ನು ನಾವು ಓದಿದರೆ ಅದರಲ್ಲಿ ಅತ್ಯಂತ ಅರ್ಥಪೂರ್ಣವಾದಂತಹ, ಅತ್ಯಂತ ಗೌರವಪೂರ್ಣವಾದಂತಹ, ಅತ್ಯಂತ ರೋಮಾಂಚನಕಾರಿಯಾದಂತಹ ಯಾವುದಾದರೂ ಒಂದು ಶಬ್ದ ನಮಗೆ ಸಿಗತ್ತೆ ಅಂತಂದ್ರೆ ಅದು ಕೇವಲ ಭಾರತ ಅನ್ನುವಂಥ ಶಬ್ದ. ಯಾಕೆಂದ್ರೆ ಆ ಭಾರತ ಅನ್ನುವಂತಹ 3 ಅಕ್ಷರಗಳೇನಿದ್ದಾವೆ, ಆ 3 ಅಕ್ಷರಗಳ ಅರ್ಥವನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅದು ಇಂಥ ಅದ್ಭುತವಾಗಿರತಕ್ಕಂತಹ ಒಂದು ಅರ್ಥ ಪರಂಪರೆಯನ್ನ ಕೊಡುತ್ತೆ ಅಂದ್ರೆ ನಮಗೆ ಆಶ್ಚರ್ಯವಾಗಿಬಿಡುತ್ತೆ. ಒಂದು ದೇಶದ ಸಂಪೂರ್ಣವಾಗಿರತಕ್ಕಂತಹ ಸ್ವರೂಪವನ್ನ ಆ ದೇಶದ ಹೆಸರಿನಲ್ಲಿಯೇ ತುಂಬಿಟ್ಟಿರುವಂಥದ್ದು. ಇವತ್ತು ಭಾರತವನ್ನ ಇಂಡಿಯಾ ಅಂತ ಕರೆಯುವಂತಹ ಒಂದು ವ್ಯವಸ್ಥೆಯೂ ಕೂಡ ಇದೆ. ನಾವು ಅದು ಒಂದು ರೀತಿಯ ಅಬದ್ಧ ಅಂತ ಹೇಳಬಹುದು, ಅಜ್ಞಾನದ ಪರಮಾವಧಿ ಅಂತ ಹೇಳಬಹುದು. ಭಾರತ ಅನ್ನುವಂತಹ ಒಂದು ಶಬ್ದಕ್ಕೆ ಇರುವಷ್ಟು ಅರ್ಥ ಇಂಡಿಯಾ ಅನ್ನುವಂತಹ ಶಬ್ದಕ್ಕೆ ಇಲ್ಲ. ವಾಸ್ತವಿಕವಾಗಿ ಭಾರತ ಅನ್ನುವಂತಹ ದೇಶಕ್ಕೆ ಇಂಡಿಯಾ ಅನ್ನುವಂಥ ಹೆಸರೇ ಇಲ್ಲ. ಯಾವಾಗ ಬ್ರಿಟಿಷರು ನಮ್ಮ ಭಾರತದ ಮೇಲೆ ವಸಾಹತನ್ನ ಸ್ಥಾಪನೆ ಮಾಡಿ ಇಲ್ಲಿ ಆಡಳಿತವನ್ನು ನಡೆಸಿದ್ರು, ಅವರು ಈ ಇಂಡಿಯಾ ಅನ್ನುವಂಥ ಹೆಸರನ್ನ ಭಾರತಕ್ಕೆ ಕೊಟ್ಟಿರುವಂತಹದ್ದು. ಆದರೆ ನಿಜವಾಗಿಯೂ ಯುಗಗಳಿಂದ ಸತ್ಯಯುಗ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗ ಅನ್ನುವಂಥ ಈ ಚತುರ್ಯುಗಗಳಲ್ಲಿಯೂ ಕೂಡ ಶ್ವೇತವರಾಹ ಕಲ್ಪವೇ ಮೊದಲಾದಂತಹ ಕಲ್ಪಗಳಿಂದಲೂ ಕೂಡ ಭಾರತವನ್ನ, ಈ ಭೂಮಿಯನ್ನ ಭಾರತ ಅಂತಾನೆ ಕರೆದಿದ್ದಾರೆ ವಿನಃ ಬೇರೆ ಯಾವ ಶಬ್ದದಿಂದ ಕರೆದಿಲ್ಲ. ಇದು ಭರತ ಭೂಮಿ. ಭಾರತ ಅಂತ ಯಾಕೆ ಇದಕ್ಕೆ ಹೆಸರು ಬಂತು ಅನ್ನೋದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಇತಿಹಾಸವಿದೆ.
ಅದೇ ರೀತಿಯಾಗಿ ಅರ್ಥ ಪರಂಪರೆ ಇದೆ. ಶಾಸ್ತ್ರೀಯವಾದಂತಹ, ಧಾರ್ಮಿಕವಾದಂತಹ, ಐತಿಹಾಸಿಕವಾದಂತಹ, ವೈಜ್ಞಾನಿಕವಾದಂತಹ ಅರ್ಥಗಳನ್ನು ನಾವು ಇದಕ್ಕೆ ಪರಿಕಲ್ಪನೆ ಮಾಡಿಕೊಂಡು ಹೋಗಬಹುದು. ಭಾರತ ನೋಡಿ, ಭಾರತ ಅನ್ನುವಂತಹ 3 ಅಕ್ಷರ. ಏನು ಇದರ ಅರ್ಥ? ಭಾರತ ಅಂದ್ರೆ ಅರ್ಥ ಏನು? ಭಕಾರೋ ಜ್ಞಾನಮಿತ್ಯಾಹು ತನ್ರತೆ ಭಾರತ ಸ್ಮೃತಃ. ನೋಡಿ ಹೇಳಿದ್ದಾರೆ, ಭಕಾರ ಅಂತಂದ್ರೆ ಏನು ಅಂದ್ರೆ ಭ ಅಂತಂದ್ರೆ ಬೆಳಕು ಅಂತ ಅರ್ಥ. ಅದಕ್ಕಾಗಿ ಭಾಸ್ಕರ ಅಂತ ಕರಿತೀವಿ ನಾವು. ಸೂರ್ಯನಿಗೆ ಭಾಸ್ಕರ ಅನ್ನುವಂಥ ಹೆಸರನ್ನ ಇರುವಂಥದ್ದು ತಮಗೆ ಗೊತ್ತಿರುವಂಥದ್ದು. ಭಾಸ್ಕರ ಅಂತಂದ್ರೆ ಅರ್ಥ ಏನು? ಬೆಳಕನ್ನು ಮಾಡುವವನು ಅಂತ ಅರ್ಥ, ಬೆಳಕನ್ನ ನೀಡುವವನು. ಅದೇ ರೀತಿಯಾಗಿ ಭಕಾರ ಅಂತಂದ್ರೆ ಜ್ಞಾನಮಿತ್ಯಾಹು. ಭ ಅಂದ್ರೆ ಬೆಳಕು ಅಂತ ಅರ್ಥ, ಬೆಳಕು, ಜ್ಯೋತಿ ಅಂತ ಅರ್ಥ. ಭಾರತ ಅಂದ್ರೆ ಆ ಬೆಳಕಿನಲ್ಲಿ ನಿರತನಾಗಿರುವಂಥವನು, ಯಾವಾಗಲೂ ಬೆಳಕಿನ ಅನ್ವೇಷಣೆಯಲ್ಲಿ ಇರತಕ್ಕಂಥವನು, ಯಾವಾಗಲೂ ಬೆಳಕಿನಲ್ಲಿಯೇ ತನ್ನ ಧ್ಯಾನವನ್ನು ಮಾಡುವಂಥವನು, ಯಾವಾಗಲೂ ಜ್ಞಾನವನ್ನು ಅಪೇಕ್ಷಿಸುವಂಥವನು. ಅದಕ್ಕಾಗಿ ಭಾರತ. ಭಾರತ ಅಂತಂದ್ರೆ ಬೆಳಕಿನಲ್ಲಿ ರತನಾಗಿರ್ತಕ್ಕಂಥವನು. ಭಕಾರೋ ಜ್ಞಾನಮಿತ್ಯಾಹು. ಆ ಬೆಳಕನ್ನ ಜ್ಞಾನ ಅಂತ ನಾವು ತೆಗೆದುಕೊಂಡ್ರೆ ಅದನ್ನ ಜ್ಞಾನದಲ್ಲಿ ನಿರತನಾಗಿರ್ತಕ್ಕಂಥವನು ಭಾರತ ಅನ್ನುವಂಥದ್ದು. ಭಕಾರೋ, ಈ ಭ ಅನ್ನುವಂತಹದ್ದನ್ನ ನಾವು ಬೆಳಕು ಅಂತ ತೆಗೆದುಕೊಂಡ್ರೆ, ನಮ್ಮಲ್ಲಿ ಧ್ಯಾನವನ್ನ ಮಾಡಬೇಕಾದ್ರೆ ತಾವು ಎಲ್ಲಾದರೂ ಭಾವಾತೀತಾದಿ ಧ್ಯಾನಗಳನ್ನ ತಾವು ಕಲಿತಿದ್ರೆ ಅಥವಾ ಅದರ ಬಗ್ಗೆ ತಿಳಿದುಕೊಂಡಿದ್ರೆ, ಸಾಮಾನ್ಯವಾಗಿ ಧ್ಯಾನ ಮಾಡುವಂಥವರು ಹೇಳ್ತಾರೆ, ಕಣ್ಣನ್ನು ಮುಚ್ಚಿ ನಿಮ್ಮ ಈ 2 ಏನು ಹುಬ್ಬುಗಳಿದ್ದಾವೆ, 2 ಕಣ್ಣುಗಳಿದ್ದಾವೆ, ಅದರ ಮಧ್ಯದಲ್ಲಿ ಏನು ನಮ್ಮ ಹಣೆಯಲ್ಲಿ ಈ ಒಂದು ಜ್ಞಾನಚಕ್ಷು ಅನ್ನುವಂಥದ್ದಿರುತ್ತೆ. ಆ ಜ್ಞಾನಚಕ್ಷುವಿನಲ್ಲಿ ನಿಮಗೆ ಒಂದು ಜ್ಯೋತಿ ಅನ್ನುವಂಥದ್ದು ಸದಾಕಾಲವೂ ಕಾಣಿಸ್ತಾ ಇರುತ್ತೆ. ನೀವು ಕಣ್ಣನ್ನು ಮುಚ್ಚಿದಾಗ ಆ ಒಂದು ಜ್ಯೋತಿ ನಿಮಗೆ ಪ್ರಕಟವಾಗತ್ತೆ. ಅದನ್ನು ಕೇಂದ್ರೀಕರಿಸಿ ನೀವು ನಿಮ್ಮ ಧ್ಯಾನವನ್ನು ಮಾಡಿ ಅಂತ ಹೇಳುವುದನ್ನು ತಾವು ಕೇಳಿರಬಹುದು. ಭಾರತ ಅಂದ್ರೆ ಅರ್ಥ ಏನು? ಬೆಳಕಿನಲ್ಲಿ ರತನಾದಂಥವನು, ಅಂದರೆ ಧ್ಯಾನದಲ್ಲಿ ರತನಾದಂಥವನು. ಧ್ಯಾನದಲ್ಲಿ ನಾವು ಯಾವುದನ್ನ ಧ್ಯಾನಿಸ್ತೇವೆ? ಜ್ಯೋತಿಯನ್ನು ಧ್ಯಾನಿಸ್ತೇವೆ. ಅಂದರೆ ಧ್ಯಾನದಲ್ಲಿ ನಿರತನಾಗಿರತಕ್ಕಂಥವನನ್ನ ಏನು ಕರಿತೀವಿ ನಾವು? ಭಾರತ ಅಂತ ಕರಿತೀವಿ. ಜ್ಞಾನದಲ್ಲಿ, ಜ್ಞಾನವನ್ನ ಬೆಳಕು ಅಂತ ಕರೆದಿವೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ನಾವು ಅಸತ್ತಿನಿಂದ ಸತ್ಯದ ತರಕ ಹೋಗುವಂತಹ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂತಹ ಪ್ರಯತ್ನದಲ್ಲಿ ಇರತಕ್ಕಂಥವರು. ಆದ್ದರಿಂದ ಬೆಳಕು ಅನ್ನುವಂಥದ್ದಕ್ಕೇನಿದೆ? ಜ್ಞಾನ ಅನ್ನುವಂಥ ಅರ್ಥನೂ ಇದೆ. ಜ್ಞಾನ ಅನ್ನುವಂಥದ್ದು ಅಂದರೆ ಭಾರತವನ್ನ, ಭಕಾರಕ್ಕೆ ಜ್ಞಾನ ಅಂತ ನಾವು ಅರ್ಥ ಮಾಡಿದ್ರೆ, ಜ್ಞಾನದಲ್ಲಿ ನಿರತನಾಗಿರ್ತಕ್ಕಂಥವನಿಗೆ ಭಾರತ ಅಂತ ಕರಿತೀವಿ. ಧ್ಯಾನದಲ್ಲಿ ನಾವು ಜ್ಯೋತಿಯನ್ನ ನಾವು ಪರಿಕಲ್ಪನೆ ಮಾಡ್ತೀವಿ ಅಂತ ಆದ್ರೆ ಧ್ಯಾನದಲ್ಲಿ ನಿರತನಾಗಿರ್ತಕ್ಕಂಥವನ ಭಾರತ ಅಂತ ಕರಿತೀವಿ. ಈ ಭಾರತ ಅನ್ನುವಂಥದ್ದಕ್ಕೆ ಜ್ಞಾನದಲ್ಲಿ ನಿರತನಾಗಿರ್ತಕ್ಕಂಥವನು. ಇನ್ನು ನಾವು ಆತ್ಮವನ್ನ ಕುರಿತು ಇಡೀ ಜಗತ್ತಿನಲ್ಲಿ ಯಾರಾದರೂ ವಿಚಾರವನ್ನ ಮಾಡಿರ್ತಕ್ಕಂಥ ಯಾವುದಾದರೂ ಒಂದು ದೇಶ ಇದೆ ಅಂದರೆ ಅದು ಭಾರತ ದೇಶ. ನಮ್ಮ ಈ ದೇಹವನ್ನೂ ಬಿಟ್ಟು ಇನ್ನೊಂದು ಅದ್ಭುತವಾದಂತಹ ಆಂತರಿಕ ಶಕ್ತಿ ಅನ್ನುವಂತಹದ್ದು ನಮ್ಮ ದೇಹದಲ್ಲಿದೆ. ಅದನ್ನ, ಆ ಶಕ್ತಿ ಅನ್ನುವಂಥದ್ದು ಇರುವುದರಿಂದಲೇ ಈ ದೇಹಕ್ಕೆ ಬೆಲೆ ಇದೆ. ಒಂದು ವೇಳೆ ಆ ಶಕ್ತಿ ದೇಹದಿಂದ ಹೊರಗೆ ಹೋದರೆ ಈ ದೇಹ ಅನ್ನುವಂಥದ್ದು ನಶಿಸಿ ಹೋಗುತ್ತದೆ ಅನ್ನುವುದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಆತ್ಮ ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟು, ಆತ್ಮಕ್ಕೂ ಮತ್ತು ಪರಮಾತ್ಮಕ್ಕೂ ಇರತಕ್ಕಂಥ ಸಂಬಂಧವನ್ನು ಕುರಿತು ಚರ್ಚೆಯನ್ನ ಮಾಡಿ ಹಲವಾರು ರೀತಿಯಾಗಿರತಕ್ಕಂತಹ ದರ್ಶನಗಳನ್ನು ಹುಟ್ಟು ಹಾಕಿರತಕ್ಕಂತಹ ಪುಣ್ಯಭೂಮಿ ಈ ಭಾರತ. ಹಾಗಾಗಿ ಆತ್ಮ ಅನ್ನುವಂತಹದ್ದರ ಪರಿಕಲ್ಪನೆಯನ್ನು ನೀಡಿರತಕ್ಕಂಥವರು
ಭಾರತೀಯರು. ಇದು ಹೇಗೆ? ಈ ಒಂದು ಆತ್ಮ ಅನ್ನುವಂಥದ್ದೇನಿದೆ ಅದನ್ನು ನಮ್ಮ ಜ್ಞಾನಿಗಳು, ಋಷಿಗಳು ಉಪನಿಷತ್ತುಗಳಲ್ಲಿ ಅದ್ಭುತವಾಗಿ ಅದರ ಪರಿಕಲ್ಪನೆಯನ್ನು ಕೊಡ್ತಾರೆ. ಆತ್ಮದ ಸ್ವರೂಪ ಏನಿದೆ? ಅಂಗುಷ್ಠ ಮಾತ್ರ ಪುರುಷ ಮಧ್ಯೆ ಆತ್ಮನಿ ತಿಷ್ಠತಿ ಅಂತ ಉಪನಿಷತ್ತು ಹೇಳುತ್ತೆ. ಅಂದ್ರೆ ಏನು? ಅಂಗುಷ್ಟಕ್ಕೆ ಸಮಾನವಾಗಿರತಕ್ಕಂಥ ಆತ್ಮ ನಮ್ಮ ದೇಹದ ಮಧ್ಯಭಾಗದಲ್ಲಿ, ಅಂದರೆ ಈ ಎದೆಯ ಭಾಗದಲ್ಲಿ ಅಂಗುಷ್ಟಕ್ಕೆ ಪ್ರಮಾಣವಾದಂತಹ ಜ್ಯೋತಿ ರೂಪದಲ್ಲಿ ಈ ಒಂದು ಆತ್ಮ ಅನ್ನುವಂಥದ್ದು ಉಳಿಯುತ್ತೆ. ಹಾಗಾಗಿ ಈ ಜ್ಯೋತಿ ಅನ್ನುವಂಥದ್ದೇನಿದೆ, ಈ ಬೆಳಕು ಅನ್ನುವಂಥದ್ದೇನಿದೆ, ಆತ್ಮದ ಬೆಳಕು ಅನ್ನುವಂಥದ್ದೇನಿದೆ, ಈ ಆತ್ಮದ ಬೆಳಕನ್ನು ಅನ್ವೇಷಿಸುವಂತಹ ಒಂದು ವ್ಯಕ್ತಿಗಳೇನಿದ್ದಾರೆ ಅವರು ಭಾರತೀಯರು. ಅರ್ಥಾತ್ ಭಾರತ ಅಂತಂದ್ರೆ ಅರ್ಥ ಏನಾಯ್ತೀಗ? ಭಾರತ ಅಂತಂದ್ರೆ ಆತ್ಮಜ್ಞಾನದಲ್ಲಿ ನಿರತರಾಗಿರತಕ್ಕಂಥವರು, ಆಧ್ಯಾತ್ಮವನ್ನ ಅನುಷ್ಠಾನದಲ್ಲಿ ಇಟ್ಟುಕೊಂಡಂಥವರು, ಇವರಿಗೆ ಭಾರತೀಯರು ಅಂತ ಕರಿತೀವಿ. ಭಾರತ ಜ್ಞಾನದಲ್ಲಿ ನಿರತನಾದವನು, ಧ್ಯಾನದಲ್ಲಿ ನಿರತನಾದವನು, ಆತ್ಮಜ್ಞಾನದಲ್ಲಿ ನಿರತನಾಗಿರತಕ್ಕಂಥವನು ಯಾವನಿದ್ದಾನೋ ಅವನು ಭಾರತ. ಅವನಿಗೆ ಭಾರತೀಯ ಅಂತ ಕರೆದ್ವಿ. ಹಾಗಾಗಿ ಅಂತಹ ಜನರು ವಾಸ ಮಾಡುವಂತಹ ಒಂದು ಈ ಭೂಪ್ರದೇಶ ಏನಿದೆ ಅದಕ್ಕೆ ಭಾರತ ಅಂತ ಹೆಸರನ್ನ ಇಟ್ರು. ಇನ್ನು ನಾವು ಭಾರತ ಅಂತಂದಾಗ ಇನ್ನೂ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ನಾವು ಪರಿಕಲ್ಪನೆ ಮಾಡ್ಬೋದು. ಭಕಾರೋ ಭಾವ ಇತ್ಯಾಹು, ರಕಾರೋ ರಾಗ ಇತ್ಯಚ, ತಕಾರೋ ತಾಳಮಿತ್ಯಾಹು ಅಂತನೂ ಕರೀತಾರೆ. ಅಂದರೆ ಭ ಅಂದರೆ ಭಾವ, ರ ಅಂದರೆ ರಾಗ, ತ ಅಂದರೆ ತಾಳ. ಹಾಗಾಗಿ ಭಾರತ ಅನ್ನುವಂಥದ್ದೇನಿದೆ ಇದು ಸಂಪೂರ್ಣವಾಗಿರತಕ್ಕಂಥ ಒಂದು ಸಂಗೀತದ ಮಯವಾಗಿರ್ತಕ್ಕಂಥದ್ದು. ಸಂಗೀತವನ್ನು ಮತ್ತೆ ನಾವು ಏನು ಕರೆದ್ವಿ? ಸಂಗೀತವನ್ನು ಶ್ರುತಿರ್ ಬ್ರಹ್ಮೇತಿ ವ್ಯಜಾನಾತ್, ಶ್ರುತಿಯನ್ನ ಬ್ರಹ್ಮವೆಂದು ತಿಳಿ, ಶ್ರುತಿಯನ್ನ ಜ್ಞಾನವೆಂದು ತಿಳಿ ಅಂತ ಕರೆದ್ವಿ. ಬಹಳ ಆಳವಾಗಿರ್ತಕ್ಕಂಥ ಒಂದು ವಿಚಾರ. ಭಾರತ ಅನ್ನೋದರಲ್ಲಿ ಭಾವವಿದೆ, ರಾಗವಿದೆ, ತಾಳವಿದೆ. ಭಾರತ ಅಂತಂದರೆ ಸಂಗೀತದ ಸ್ವರೂಪವೂ ಆಗಿದೆ. ಭಾರತಕ್ಕೆ, ಈ ಭಾರತ ಅನ್ನುವಂಥದ್ದಕ್ಕೆ ಹಾಗಾದರೆ ಇದು ನಾವು ಈಗ ವಿಶ್ಲೇಷಣೆ ಮಾಡಿರುವಂಥದ್ದು ಶಬ್ದಕ್ಕೆ ಇರತಕ್ಕಂಥ ಅರ್ಥ. ಆದರೆ ಭಾರತಕ್ಕೆ ಭಾರತ ಅನ್ನುವಂತಹ ಈ ಒಂದು ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಐತಿಹಾಸಿಕವಾದಂತಹ ಕಥೆಗಳಿದ್ದಾವೆ, ಪೌರಾಣಿಕವಾಗಿರ್ತಕ್ಕಂಥ ಕಥೆಗಳಿದ್ದಾವೆ. ಆ ಎಲ್ಲ ವಿಚಾರಗಳನ್ನು ನಾವು ಮುಂದಿನ ಒಂದು ಭಾಗದಲ್ಲಿ ಭಾರತ ಅನ್ನುವಂಥ ಈ ಶಬ್ದಕ್ಕೆ ಇರತಕ್ಕಂಥ ಆ ಕಥೆಗಳೇನು, ಯಾವ ಯಾವ ಮಹಾಪುರುಷರಿಂದಾಗಿ ಭಾರತಕ್ಕೆ ಭಾರತ ಅನ್ನುವಂತಹ ಹೆಸರು ಬಂತು ಅನ್ನುವುದರ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಥೆಯನ್ನು ನಾವು ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ ಬಿಚ್ಚು ಇಡುವಂತಹ ಪ್ರಯತ್ನವನ್ನು ಮಾಡ್ತೇವೆ. ರಾಷ್ಟ್ರದೇವೋಭವ ಅನ್ನುವಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಅತ್ಯಂತ ವಿಶೇಷವಾಗಿ ವೀಕ್ಷಿಸಬೇಕು ಅನ್ನುವಂಥ ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆ? ನಾವು ನಮ್ಮ ದೇಶದ ಬಗ್ಗೆ ಎಷ್ಟೆಷ್ಟು ಹೆಚ್ಚು ತಿಳಿದುಕೊಳ್ಳುತ್ತೇವೋ ಅಷ್ಟಷ್ಟು ನಮ್ಮ ದೇಶದ ಬಗ್ಗೆ ನಮಗೆ ಗೌರವ ಹೆಚ್ಚಾಗತ್ತೆ. ಗೌರವ ಅನ್ನುವಂಥದ್ದು ನಮ್ಮ ಒಂದು ಗೌರವವನ್ನು ಕೂಡ ಹೆಚ್ಚು ಮಾಡುತ್ತೆ. ದೇಶದ ಅಭಿವೃದ್ಧಿಗೆ ಅದು ಕಾರಣ ಆಗತ್ತೆ, ದೇಶದ ಉನ್ನತಿಗೆ ಅದು ಕಾರಣವಾಗತ್ತೆ. ದೇಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ದೇಶದ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಅದರ ಇತಿಹಾಸವನ್ನು, ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಅದ್ಭುತವಾಗಿರತಕ್ಕಂಥ ಒಂದು ದೇಶಕ್ಕೆ ಕೊಡುವಂಥ ಕೊಡುಗೆ ಅಂತ ಹೇಳಬಹುದು. ಹಾಗಾಗಿ ಆ ಪ್ರಯತ್ನದಲ್ಲಿ ಅಶ್ವವೇಗ ಚಾನಲ್ಲಿನ ಒಂದು ಈ ರಾಷ್ಟ್ರ ದೇವೋಭವ ಅನ್ನುವಂತಹ ಕಾರ್ಯಕ್ರಮ ನಿಮ್ಮ ಮನೆಗೆ ದೇಶದ ಬಗ್ಗೆ ಇರತಕ್ಕಂಥ ಎಲ್ಲ ವಿಚಾರಗಳನ್ನು ಎಳೆ ಎಳೆಯಾಗಿ ಬಿಡಿಸಿ ಇಡುವಂತಹ ಪ್ರಯತ್ನದಲ್ಲಿ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಭಾರತಾಂಬೆಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಭಾಗವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೇವೆ. ಲೋಕಃ ಸಮಸ್ತ ಸುಖಿನೋ ಭವಂತು. ಧನ್ಯವಾದ.